ಮಲ್ಲಿಕಾ ಒಂದು ಗ್ಲಾಸ್ ನೀರು ತುಂಬ. ಏನಾಯ್ತು ಮರೆ, ಹೆಂಡ್ತಿನ ಕರ್ಕೊಂಡು ಯಾವ್ದಾರ ಒಂದು ಫಂಕ್ಷನ್ಗೆ ಹೋದ್ರೆ ಸಾಕು ನೋಡ್ರಿ. ಏನು ಮಾಡ್ತಾರೆ ಗೊತ್ತಾನೆ, ಯಾರ್ದಾರ ಡ್ರೆಸ್ ನೋಡಿ ಹುರ್ಕೊತಾರ, ಇಲ್ಲ ಯಾರ್ದಾರ ಜ್ಯುವೆಲರಿ ನೋಡಿ ಹುರ್ಕೊತಾರ. ಹುರ್ಕೊಂಡು ಆಮೇಲೆ ನಾವು ಗಂಡ ಆದವ್ರಿಗೆ 2-3 ದಿನ ಮನೆಗೆ ಬಂದು ಉರಿಸ್ತಾರೆ. ಸಾಕಾಗೋಗ್ಬಿಡುತ್ತೆ. ಈಗ ಎದಕ್ಕೆ ಸಾಟ್ಕೊಂಡವಳ ಅಂತ ನನಗೂ ಗೊತ್ತಿಲ್ಲ. ಕಾರಣ ಕೇಳಿದ್ರೆ ಕೇಳಲ್ಲ. ಮುಗಿದೋತು. ನಾವು ನೀರು ಕೇಳಿ 2 ತಾಸು ಆತ. ಏ ಮಲ್ಲಿಕಾ, ನೀರು ತುಂಬ. ಒಂದು ಕೆಲಸ 10 ಸಲ ಹೇಳ್ಬೇಕೀಗ. ನಿಮಗೆ ಸ್ವಲ್ಪನೂ ಅನ್ಸನವಲ್ದ? ನಾನು ನಿಮ್ಮ ಜೋಡಿ ಮಾತಾಡೋದು ಬಿಟ್ಟು 2 ಅವರ್ಸ್ ಆಯ್ತು. ಏನು ಹೇಳ್ಬೇಕನ್ಸತ್ತೆ ನಿಮ್ಗೆ ಇದಕ್ಕೆ? ಥ್ಯಾಂಕ್ ಯು. ಏನು ಥ್ಯಾಂಕ್ಸಾ? ಮತ್ತೇನು ಹೇಳಿ ನಾನು ಸುಮ್ಮನೆ ಸಡ್ಕೊಂಡು 4 ತಾಸು ಮಾತಾಡೋದು ಬಿಡ್ತಿ. ಅವಾಗ ಒಂಚೂರು ನೆಂದಿ ಸಿಕ್ಕೈತಂತ ತಣ್ಣಗಿದ್ಬಿಡ್ತು ನಾನು. ಅಲ್ಲ, ನಾ 2 ತಾಸು ಮಾತು ಬಿಟ್ಟಿನಿ ಅನ್ನೋದು ಗೊತ್ತೈತಿಲ್ಲ ನಿಮ್ಗೆ. ಆದ್ರೂ ಮ್ಯಾಲ್ ಬಿದ್ದು ಮಾತಾಡ್ತಿರಲ್ಲ. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಏನಾರ ಆಯ್ತಾ ನಿಮ್ಗೆ? ಅದಂತೂ ನಿಮ್ಗೆ ಇರಾಕ ಇಲ್ಲ. ಯಾಕಂತಂದ್ರ ನಾನು ಹೆಣ್ಣು ನೋಡಕ್ ಬಂದಿದ್ರಲ್ಲ ಅವಾಗ ಗೊತ್ತಾಗೈತಿ ನಿಮ್ಗೆ ನಾಚಿಕೆ ಮಾನ ಮರ್ಯಾದಿಲ್ಲ. ನಿಮಗಲ್ಲ, ನಿಮ್ಮ ಇಡೀ ಖಾನ್ದಾನ್ಕ ಇಲ್ಲ ಅಂತ ಹೇಳಿ. ಏಯ್, ನನ್ನ ಬಗ್ಗೆ ಏನಾರು ಮಾತಾಡೋ, ನಮ್ಮ ಖಾನ್ದಾನ್ ಬಗ್ಗೆ ಮಾತಾಡೋಕೋಬೇಡ. ನಿಮ್ಮವ್ವ ನಿಮ್ಮ ಅಪ್ಪನ ಜೊತೆ ಹಿಂಗೆ ನೋಡ್ಕೊಂತಾಳ? ನಿಮ್ಮಪ್ಪ ಇದನ್ನ ಕಲ್ತಾನ ನಿಂಗೆ? ಹೇಗೆ ಏನು ಮಾತಾಡಕ್ ಹೋಗ್ಬೇಡ್ರಿ. ಇಷ್ಟು ಕಿರಿಕಿರಿ ಮಾಡಂಗಿದ್ರೆ ನನ್ನ ಯಾಕೆ ಮದುವೆ ಆಗಿ ನಿನ್ನ? ನಮ್ಮಪ್ಪ ಕೊಟ್ಟನ ಅಂತೇಳಿ ಸುಮ್ಮ ಒಪ್ಕೊಂಡು ನಿಮ್ಮನ್ನ ಲಗ್ನ ಆಗಿನ ಅಷ್ಟ. ಈಗೇನು ಸಮಸ್ಯೆ ಆಗೈತೆ ಅನ್ನೋದು ಬಾಯ್ ಬಿಟ್ಟು ಹೇಳು. ಬಾಯ್ ಮುಚ್ಕೊಂಡು ಸುಮ್ ಕೂತ್ರೆ ನಂಗೆ ಏನು ಅರ್ಥ ಆಗತ್ತಾ? ಅದೇಂಗ ಅರ್ಥ ಆಗಂಗಿಲ್ಲ ನಿನ್ಗ? ಎಲ್ಲಾನು ಅರ್ಥ ಆಗಂಗಿಲ್ಲ ಅಂದ್ರ ನೀವು ಒಬ್ಬೇಕೆ ಹಿಂಗ, ಇಡೀ ಹೆಣ್ಣು ಕುಲಾನ ಹಿಂಗ. ಇಡೀ ಹೆಣ್ಮಕ್ಳ ಬಗ್ಗೆನೂ ಮಾತಾಡ್ಬೇಡ, ನನ್ನ ಬಗ್ಗೆನೂ ಮಾತಾಡಕ್ ಹೋಗ್ಬೇಡ್ರಿ ನೀವು. ಅಲ್ಲ, ಇವತ್ತು ನೀವು ಫಂಕ್ಷನ್ ಒಳಗೆ ಏನ್ ಮಾಡಿದ್ರಿ ಹೇಳ? ನಾ ಏನ್ ಮಾಡ್ದೆ? ಆ ಫಂಕ್ಷನ್ನಾಗ ಯಾವ ಹುಡುಗಿನ ಕಣ್ಣೆತ್ ನೋಡಿಲ್ಲಲ್ಲ. ನನ್ನ ಪಾಡಿಗೆ ನಾನು ರೀಲ್ಸ್ ಮಾಡ್ಕೊಂಡು ಸುಮ್ಮನೆ ಕುಂತಿದ್ದೆ. ನೀವ್ ಯಾರನ್ನು ಕಣ್ಣೆತ್ ನೋಡಿಲ್ಲ, ಅದು ನನಗ್ ಗೊತ್ತು. ಆದ್ರೆ ನಮ್ ಚಿಗವ ಮಾಡಿದ ಸಾಂಬಾರಿಗೆ ಮಸ್ತ್ ಆಗೈತ್ ನೋಡ್ರಿ. ರುಚಿ ಇದ್ದ ಫಸ್ಟ್ ಟೈಮ್ ನೋಡತ್ತೀನಿ. ಭಾಳ ಅಂದ್ರೆ ಭಾಳ ಚಲೋ ಆಗೈತೆ ಅಂತ ಕಮೆಂಟ್ ಪಾಸ್ ಮಾಡಿದ್ರಿ. ಚೆನ್ನಾಗಿತ್ತು, ಅದಕ್ಕೆ ಚೆನ್ನಾಗಿತ್ತು ಅಂತ ಹೇಳಿದೆ. ಏನ್ ತಪ್ಪದ್ರಾಗ? ನಾನು ಅಡಿಗೆ ಮಾಡಿದ್ದೆ ಅಲ್ಲಿ. ನಾ ದಿನಾನು ಅಡಿಗೆ ಮನ್ಯಾಗ ಅಡಿಗೆ ಮಾಡತ್ತೀನಿ. ಇವತ್ತು ಅಲ್ಲೂ ಮಾಡಿದ್ದೆ. ನಾ ಅಡಿಗೆ ಮಾಡಿದ್ ಚಲೋ ಆಗೈತೆ ಅಂತ ಯಾಕೆ ಹೇಳಿಲ್ಲ ನೀವು? ಯವ್ವ, ದಿನ ಚೆನ್ನಾಗೈತೆ ಅಂತ ನಾ ಬಾಯಿ ಮುಚ್ಕೊಂಡ್ ತಿನ್ನಾಗೋತೀನಿ. ನಾನು ಅರ್ಥ ಮಾಡ್ಕೋಬೇಕು ನೀ ಅದನ್ನ. ಅಂದ್ರೆ ನಾ ಚಲೋ ಮಾಡಿಲ್ಲ ಅಂತ ಅರ್ಥನ? ನಮ್ ಚಿಗೋ ಅಷ್ಟ ಚಲೋ ಮಾಡ್ತಾಳ ಅಂತ ಅರ್ಥನ? ಹೇಳ್ಬೇಕು ನೀವು. ನನ್ ಹೆಂಡತಿಗೂ ಅಡಿಗೆ ಚಲೋ ಆಗೈತ್ರಿ, ನಿಮ್ಗಿಂತ ಭಾಳ ಚಲೋ ಮಾಡ್ತಾಳ ಅಂತ ಹೇಳ್ಬೇಕು. ಇಲ್ಲ ಅಂತಂದ್ರೆ ನನಗ್ ನಮ್ ಮಣ್ತನದಾಗ ಮರ್ಯಾದ ಕಮ್ಮಿ ಆಕೈತಿ, ಗೊತ್ತನ? ಅಮ್ಮ ತಾಯಿ, ನಾ ಅಂದಿದ್ದು ತಪ್ಪಾಗೈತಿ, ಕ್ಷಮಿಸ್ಬಿಡು ನನ್ನ. ಬಿಟ್ಬಿಡ್ಬೇಕಂತ ಮಾಡೋದೆಲ್ಲ ಅಲ್ಲಿ ಮಾಡ್ಬಿಟ್ಟು ಇಲ್ಲಿ ಬಂದು ಕೈ ಮುಗಿತೀನಿ, ಕಾಲ್ ಮುಗಿತೀನಿ, ಬಿಟ್ಬಿಡು. ಅದ ನಮ್ಮ ಮಂದ್ಯಾಗ ಇದ್ದಾಗ ಹೇಳಿದ್ರೆ ನಮ್ಗೆ ಖುಷಿ ಇರ್ತದ. ನಾವ್ ಈ ತರ ಜಗಳ ಮಾಡಂಗಿಲ್ಲ. ನೀವು ಎದೇದರ ಖುಷಿ ಹುಡುಕ್ತೀರ ಅಂತೇಳಿ ನಮ್ಗೆ ಹೆಂಗ್ ಅರ್ಥ ಆಗತ್ತಾ? ಅವ್ರ ಮನೆಯಂದೆಲ್ಲ ಅರ್ಥ ಆಗ್ತಿರತ್ ನಿಮ್ಗೆ. ಆ ಹೆಣ್ಮಳ ಅಡಿಗೆ ಚಲೋ ಮಾಡ್ತಾಳ, ಈ ಹೆಣ್ಮಗಳು ಚಂದದಾಳ ಅನ್ನೋದು ಮನೆಯನ್ ಹೆಂಡತಿ ಬಗ್ಗೆ ಯಾಕೆ ಗೊತ್ತಾಗಂಗಿಲ್ಲ? ಗೊತ್ತು ಮಾಡ್ಕೋಬೇಕು. ನೀವು ಬಾಯ್ ಬಿಟ್ಟು ಮಾತಾಡಿದ್ರ ನಿಮ್ ಮಾತು ನಮ್ಗೆ ಅರ್ಥ ಆಗಲ್ಲ. ಅದು ಬಿಟ್ಟು ನೀವು ಮನ್ಸ್ನಾಗಿರೋದು ಅರ್ಥ ಮಾಡ್ಕೊಂಡ್ರೆ ಹೆಂಗ್ ಅರ್ಥ ಮಾಡ್ಕೋಬೇಕು ನಾವು? ಗಂಡಿಗೆ ಕಿರಿಕಿರಿ ಮಾಡ್ಲಿಕ್ರ, ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡ್ಲಿಕ್ರ ನಿಮ್ಗೆ ತಿಂದಿದ್ದು ಅರ್ಗೋದು ಇಲ್ಲ, ನಿದ್ದಿನೂ ಬರೋದಿಲ್ಲ ಅನ್ಸತ್ ನಿಮ್ಗೆ. ಹತ್ತಂಗಿಲ್ರಿ, ನಂಗೆ ನಿದ್ದಿನೂ ಹತ್ತಂಗಿಲ್ಲ, ತಿಂದಿದ್ದು ಅನ್ನನೂ ಹೊರಗಂಗಿಲ್ಲ. ಯಾಕೆ ಹೇಳ್ರಿ? ಮನಿದೆಲ್ಲ ಕೆಲಸ ನಾವು ಒಬ್ಬೇಕ್ನ ಮಾಡ್ಬೇಕು. ಆಮೇಲೆ ನೀವು ಮಾಡೋ ಕಮೆಂಟ್ನೆಲ್ಲ ನಾವು ಒಪ್ಕೋಬೇಕು. ಇಲ್ಲೇನ್ ಕೆಲಸ ನಿಮ್ಮ ಅಪ್ಪ ಬಂದ್ ಮಾಡ್ತಾನ? ಬಾಯಿ ಮುಚ್ತಿಲ್ಲ. ಈಗ ಏನ್ ಮಾಡ್ತೀರಿ? ನನ್ನ ಏನ್ ಮಾಡಕ್ಕಾಗತ್ ನಿಮ್ ಕೈ? ಹಿಂಗಾದ್ರೆ ಬಾಯಿ ಮುಚ್ಚಲ್ಲ ನಿಮ್ಗೆ ಆಯ್ತರಿ. ಆಕ್ಚುಲಿ ಹೆಂಡ್ತಿನ ಹೊಡಿಬೇಕನ್ನೋ ಉದ್ದೇಶ ನಮ್ಗೆ ಇರಲ್ರಿ. ಇವು ಕಿರಿಕಿರಿ ಮಾಡಿ 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 ಸಂದರ್ಭ ಹಂಗೆ ತಂದಿಟ್ಟು ಬಿಡ್ತಾವ. ಅಡ್ಡ ಹೊಡೆ ಮಟ್ಟ ಸಮಾಧಾನ ಆಗಲ್ಲ. ಏನೋ ಟೆನ್ಷನ್ ಹೊಡೆದ್ಬಿಟ್ಟೆ, ಈಗ ರಮಿಸ್ಬೇಕು ನಾನು. ಏ ಬಾಯ್ಲಿ, ಏನೋ ಟೆನ್ಷನ್ ಹೊಡೆದ್ಬಿಟ್ಟೆ. ಆ್ಯಕ್ಚುಲಿ ಮನುಷ್ಯ ಯಾರ ಮೇಲೆ ಕೈ ಮಾಡ್ತಾರೆ ನೋಡಿ? ಯಾರ ಮೇಲೆ ಅತಿ ಹೆಚ್ಚು ಲವ್ ಇರುತ್ತೆ ನೋಡು, ಅವ್ರ ಮೇಲೆ ಕೈ ಮಾಡೋದು ಮನುಷ್ಯ. ಓ ಹೌದಾ? ನನಗೆ ನಿಮ್ಮ ಮೇಲೆ ಲವ್ ಇಲ್ಲ ಅನ್ಕೊಂಡಿರೇನ್ರಿ? ನೋಡ್ರಿ, ನಂಗೆ ಫಂಕ್ಷನ್ ಒಳಗೆಲ್ಲ ಸುಸ್ತಾಗ್ಯದ. ನನಗೀಗ ಜಗಳ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ ಮೂಡಿಲ್ಲ. ನಾ ಹೋಗಿ ಮಲ್ಕೋತೀನಿ. ನಾಳೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಬರ್ಬೇಕು ಮನೆಗೆ ಕೆಲಸ ಮಾಡೋಕೆ. ಇಲ್ಲಾಂದ್ರೆ ಎಲ್ಲ ಕೆಲಸನೂ ನೀವು ಮಾಡಬೇಕಾಗುತ್ತೆ. The next day. ನೋಡ್ರಿ, ನೀವು ಇವತ್ತೇನಾರ ಕರೆಸ್ಲಿಲ್ಲ ಅಂದ್ರೆ ನಾ ಜೀವನ ಪರ್ಯಂತ ನಿಮ್ ಜೋಡಿ ಮಾತಾಡಂಗಿಲ್ಲ. ಮಾತಾಡಿನಿ, ಬರ್ತಾರಂತ ಯಾರೋ ಒಬ್ರು. ಯಾವಾಗ? ಇನ್ನು ಯಾರದಿರಿ ಮನ್ಯಾಗ? ಯಾರ ಬಂದಂಗ ಅದ್ ಬಾ, ಬಾ. ಯಾರದಿರಿ ಮನ್ಯಾಗ? ಬಾಬಾ, ಯಾರ ಮೇಡಮ್ ಬಂದಾರ. ಯಾರು ಮೇಡಮ್ ನೀವು? ನಿಮ್ಮ ಹೆಸರೇನ್ರಿ? ನನ್ನ ಹೆಸರು ರವಿ. ಓ, ನೀವೇನಾ ಹೆಂಡತಿ ಗುಲಾಮ ರವಿ? ಹಾ, ಸರಿ ಸರಿ, ಕರೆಕ್ಟ್ ಅಡ್ರೆಸ್ಸಿಗೆ ಬನ್ನಿ ಅಂತ.
ಅಂದಂಗೆ ಈ ಮನೆ ನಿಮ್ದೇನಾ? ಹಾಂ ನಮ್ದೇ ರೀ ಮನೆ. ಸುಮಾರಾಗಿದೆ. ನೀವು ಯಾರಂತ ಗೊತ್ತಾಗಲಿಲ್ಲ. ಅಯ್ಯೋ ಈ ಮನೆ ಕೆಲ್ಸದವ್ರು ಬೇಕಂದಿದ್ರಲ್ರಿ. ಮಾತಾಡೋಣ. ಇಲ್ಲೇ ಕೊಡ್ಬೇಕಾ? ಬಂದವರಿಗೆ ಇದೇ ತರ ಟ್ರೀಟ್ ಮಾಡೋದು? ಒಂದು ಚೇರ್ ಕೂಡ ಇಲ್ಲನಾ? ರೀ ಚೇರ್ ತಗೊಂಬರ್ರಿ. ಎಷ್ಟು ಚಂದ ಅದಾಳಿಕಿ, ನೋಡಿದ್ರೆ ನಾ ಖುಷಿ ಆಗತೈತಿ. ಕುತ್ಕೋಬರ್ರಿ. ನೀವ್ಯಾಕಿಬ್ರು ನಿಂತ್ಕೊಂಡಿರಿ? ಕುತ್ಕೋರಿ, ಮಾತಾಡೋಣ. ಈ ಮನೆಯಲ್ಲಿ ಎಸಿ ಇಲ್ಲನಾ? ಫ್ಯಾನ್ ಐತ್ರಿ. ಅಪ್ಪ ನಾನ್ ಫ್ಯಾನ್ ಇದ್ರೆ ನಾನ್ ಕೆಲಸ ಎಲ್ಲ ಮಾಡಲ್ಲಪ್ಪ. ಒಂದ್ ನಿಮಿಷ ಕುಂದ್ರಿಪ್ಪ. ನೀವು ಕುತ್ಕೋರಿ ಮೇಡಮ್, ಕುತ್ಕೋರಿ ಒಂದ್ ನಿಮಿಷ. ರೀ ನೆಕ್ಸ್ಟ್ ಮಂತ್ ಅನ್ರತಿ AC ಬರ್ಬೇಕಾ ನನಗೀಗ? ಕರೆಕ್ಟ್. ಒಂದು 15 ದಿನದಾಗ AC ತೊಗೊಂಡ್ಬಿಡ್ತೀನಿ ರೀ. ಸರಿ ಒಂದ್ ಗ್ಲಾಸ್ ನೀರ್ ಕೂಡ ಕೊಡೋದಿಲ್ಲನಾ ನೀವು? ನೀವು ಕುಂದ್ರಿ ಮೇಡಮ್, ನಿಮಗೆ AC ನೀರು ಏನ್ ಬೇಕು ಅದೆಲ್ಲ ಕೊಡ್ತೀವಿ. ಮೇಡಮ್ ನೀರು ಏನ್ ಇಂಥ ಗ್ಲಾಸ್ ಅಲ್ಲ ನೀರ್ ತರೋದು? ಏನ್ ಕೆಲ್ಸದವ್ರಿಗೆ ವ್ಯಾಲ್ಯೂವೇ ಇಲ್ಲನಾ? ನಾ ಇಂಥ ಗ್ಲಾಸಲ್ಲೆಲ್ಲ ನೀರ್ ಕುಡಿಯಂಗಿಲ್ಲಪ್ಪ, ನಂಗೆ ಕಾಜ್ ಗ್ಲಾಸಲ್ಲೇ ನೀರ್ ಬೇಕು. ಮೇಡಮ್ ಏನಿದೆ ಇಷ್ಟು ಬಿಸಿ ನೀರು? ಅಟ್ಲೀಸ್ಟ್ ಒಂದ್ ಸ್ವಲ್ಪ ತಣ್ಣೀರಾದ್ರೂ ಕೊಡ್ರಿ. ಇಷ್ಟು ಕೋಲ್ಡಾ? ನಾರ್ಮಲ್ ವಾಟರ್ ಆದ್ರೂ ಕೊಡ್ರಿ. ಸರಿ ಹೇಳ್ರಿ, ಏನ್ ಕೆಲಸ ಮಾಡ್ಬೇಕು? ಏನಿಲ್ರಿ, ಒಂಚೂರು ಕಸ ಹೊಡಿಬೇಕು, ಒಂಚೂರು ಬಾಂಡೆ ತಿಕ್ಕ ಬರ್ತಾವ, ಒಂಚೂರು ಬಟ್ಟೆ ತೊಳೆದ್ಬಿಟ್ರೆ ಮುಗ್ದೋತ್ರಿ, ಮತ್ತೇನಿಲ್ಲ. ಏನ ಚೂರೇನಾ? ನಾನೇನ್ ಮೈಗ್ಲಿ ಅನ್ಕೊಂಡಿರಾ? ಚೂರ್ ಇದ್ರೆ ನೀವೇ ಮಾಡ್ರಿ, ನಾನ್ ಯಾಕೆ ಮಾಡ್ಲಿ? ನನ್ ಕೈ ಆಗಲ್ಲಪ್ಪ. ಮೇಡಮ್ ಕುತ್ಕೋರಿ, ಒಂದ್ ನಿಮಿಷ ಕುಂದ್ರಿ, ನೀವು ಕುತ್ಕೋರಿ. ಭಾಳ ಬಟ್ಟೆ ಒಗೆಯವಿರ್ತಾವ್ರಿ, ಭಾಳ ಬಾಂಡೆ ತಿಕ್ಕ ಇರ್ತಾವು, ಭಾಳ ಇರ್ತ್ರಿ ಕೆಲಸ. ಇನ್ನು ಜಾಸ್ತಿ ಇರುತ್ತಾ? ಆಗಲ್ಲಪ್ಪ. ಕುತ್ಕೋರಿ ಮೇಡಮ್. ರೀ ಆಕಿ ಏನಾರ ಕೆಲಸ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಕೆಲಸ ನೀವ ಮಾಡ್ಬೇಕಾಗತ್ತಾ? ಮತ್ತ ಸರಿತು ಮೇಡಮ್ ಅವ್ರ ಜಾಸ್ತಿ ಏನಿಲ್ರಿ, ಒಂದ್ ಸ್ವಲ್ಪ ಬಟ್ಟೆ ತೊಳಿಬೇಕ್ರಿ, ಬಾಂಡೆ ತಿಕ್ಬೇಕ್ರಿ, ಕಸ ಗುಡಿಸ್ಬೇಕ್ರಿ. ವಾರದಾಗ 2 ಸಲ ಬಂಡಿ ಒರೆಸ್ಬಿಟ್ರೆ ಮುಗ್ದೋತ್ ನೋಡ್ರಿ. ಏನು ವಾರದಾಗ 2 ಸತೆನಾ? ನನ್ ಕೈಲಿ ಆಗಲ್ಲಪ್ಪ. ಎಲ್ಲ ಕೆಲಸ ನಿಮ್ ಮೇಲೆ ಹಾಕ್ಬೇಕಾಗತ್ತಾ? ನೈನ ಮೇಡಮ್ ಒಟ್ಟ ಡೋಂಟ್ ವರಿರಿ, ನೀವು ಏನು ಇಲ್ಲ, ವಾರದಾಗ 1 ಸತಿ ತೊಳಿರಿ, ನಂಗೆ ನಡಿತೈತಿ. ಸರಿ ನಾನು ನಾಳೆಯಿಂದ ಬೆಳಗ್ಗೆ 7 ಗಂಟೆಗೆ ಬರ್ತೀನಿ. ಮೇಡಮ್ ನಾವು ಹೇಳೋದ 8 ಗಂಟೆಗೆ ಹೇಳ್ತೀರಿ, ದಯವಿಟ್ಟು ನೀವು 10 ಗಂಟೆಗೆ ಬರಲ್ಲ. ನಾನು ಬರ್ತೀನಿ, 3 ಸತಿ ಬೆಲ್ ಮಾಡ್ತೀನಿ, ಬಾಗ್ಲ ತೆಗೆದ್ರೆ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ವಾಪಸ್ ಹೋಗ್ತೀನಿ ಅಷ್ಟೇ. ಮೇಡಮ್ ಅಟ್ಲೀಸ್ಟ್ 9 ಗಂಟೆಗೆ ಆದ್ರೂ ಬರ್ರಿಪ್ಪ. ಸರಿ ನಾನು ಎಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ ಅಲ್ಲಿ ಇಂಟರ್ವ್ಯೂ ತಗೊಂತೀನಿ ಓನರ್ಸ್ದು, ಅದೇ ತರ ನಿಮ್ಗೂ ಕ್ವಶನ್ ಕೇಳ್ತೀನಿ. ಸರಿ, ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಮ್ದು ಅರೇಂಜ್ ಮ್ಯಾರೇಜ್ ರೀ. ನೋಡಿದ್ರೆ ಗೊತ್ತಾಗತ್ ಬಿಡಿ, ಇವ್ರು ಈ ನಮೂನಿ ಇದಾರ, ನೀವು ಇಷ್ಟು ಕ್ಯೂಟ್ ಆಗಿದ್ದೀರಿ. ಈ ಮನೆಯಾಗ ನೀವು ಇಬ್ಬರೇ ಇರ್ತೀರಾ, ಮತ್ತೆ ಯಾರಾದ್ರೂ ಇರ್ತಾರ? ನಾವು 3 ಜನ, ನಾನು ಈಕಿ ನನ್ನ ಮಗ ಇದ್ದಾನ ನಿಮಗ? ಸರಿ, ಮತ್ತೆ ಗೆಸ್ಟ್ ಯಾರಾದ್ರೂ ಬಂದ್ರೆ ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ ನನ್ನ ಕೆಲ್ಸಕ್ಕೆ. ನಡಿತೈತ್ರಿ ಮೇಡಮ್, ನಮಗ ನಡಿತೈತ್ರಿ. ನೀವಿಬ್ರು ನಂಗೆ ಇನ್ಸ್ಟಾದಲ್ಲಿ ಫಾಲೋ ಮಾಡ್ಬೇಕಾ? ನಿಮ್ದು ಐಡಿ ಹೇಳ್ರಿ ಮೇಡಮ್, ಮಾಡ್ಬಿಡ್ತೀನಿ ಈಗ. ಸಂಜು ಕಲಾಲ್ 143 ಅಂತ ಐತ್ ನೋಡ್ರಿ. ಆಯ್ತು ಮೇಡಮ್. ಫಾಲೋ ಅಷ್ಟೇ ಅಲ್ಲ, ನಾನು ಪ್ರತಿಯೊಂದು ವಿಡಿಯೋಕ್ಕೂ ಲೈಕ್ ಮಾಡಬೇಕು, ಬ್ಯೂಟಿಫುಲ್ ಅಂತ ಕಮೆಂಟ್ ಮಾಡಬೇಕು, ನನ್ನ ವಿಡಿಯೋಸ್ ಎಲ್ಲ ಶೇರ್ ಕೂಡ ಮಾಡ್ಬೇಕು ನೀವು. ಸರಿ ಮೇಡಮ್. ಮತ್ತೆ ನಾನು ಬರ್ತೀನೋ ಇಲ್ಲೋ ಇವತ್ತ ಕೆಲ್ಸಕ್ಕೆ ಅಂತಂದು ನಾನು ಸ್ಟೇಟಸ್ ಹಾಕಿರ್ತೀನಿ, ಅದು ನೋಡಿ ನೀವು ಕನ್ಫರ್ಮ್ ಮಾಡ್ಕೋಬೇಕು. ಆಯ್ತ್ರಿ ಮೇಡಮ್. ಸರಿ, ನಾನು ಇನ್ನು ಬರ್ತೀನಿ. ನಂದು ಇನ್ನೊಂದು ಕಂಡೀಷನ್ ಮರ್ತಿದ್ದೆ. ವಾರದಾಗ ನಾನು 2 ಸತಿ ಬ್ಯೂಟಿ ಪಾರ್ಲರಿಗೆ ಹೋಗ್ಬೇಕು, ನೀವು ಅದಕ್ಕೆ ಪರ್ಮಿಷನ್ ಕೊಡ್ಬೇಕು. ನಡಿತೈತ್ರಿ, ನಮಗ್ ನಡಿತೈತಿ. ನನಗೆ ಬೆಳಗ್ಗೆ ಬಂದ ತಕ್ಷಣ ಬಿಸಿ ಬಿಸಿ ಕಾಫಿ ಬೇಕು, ಮತ್ತೆ ನೀವು ಟಿಫಿನಿಗೆ ಬಾಕ್ಸಿಗೆ ಏನು ಮಾಡ್ತೀರಿ ನನಗೂ ಒಂದು ಬಾಕ್ಸ್ ಕಟ್ಕೊಡ್ಬೇಕು. ಅದೇದಕ್ರಿ? ಮತ್ತೆ ನಮ್ಮ ಮನೆ ಕೆಲಸಕ್ಕಿಗೂ ನಾನು ಬಿಸಿದೇ ಕೊಡೋದು, ಅಳಸಿದ್ ಕೊಡಂಗಿಲ್ಲಪ್ಪ. ನಿಮ್ಮ ಮನ್ಯಾಗ ಕೆಲಸದವ್ರು ಅದಾರ್ರಿ? ಹೌದು, ಮತ್ತು ನಾನು ಇಲ್ಲೆಲ್ಲ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿರ್ತೀನಲ್ಲ, ಅದಕ್ಕೆ ನಮ್ಮ ಮನೆಗೆ ಒಂದು ಕೆಲಸದಕ್ಕೆ ಇದ್ದಾಳೆ. ಲವ್ ಲೆಟ್ರ್ ಹೊತ್ತು ಅಲ್ಲ, ಸ್ಕ್ರಿಪ್ಟ್ ಓದಕ್ಕೆ ಕೊಟ್ಟಾರ, ಓದ್ಕೊಳ್ಳಾಗತ್ತೀನಿ, ಯಾರೂ ಕನ್ಫ್ಯೂಸ್ ಆಗಬೇಡ್ರಿ.
ಗಂಡನ್ಕ ನಾಚಿಕಿಲ್ಲ ಏಯ್ ನೆಲ ನೋಡ್ಬೇಡ ಸಿಟ್ಟಿಗೆರ್ ನಾ ನೋಡೋಣ ಇದು ಅಲ್ಲಿ ಕ್ಯಾಮ್ರಾ ನೋಡ್ಬೇಡ ಹಾಂ ಸರಿ ತಗೋ ಗಂಡಕ್ಕೆ ಕಿರಿಕಿರಿ ಮಾಡೋದು ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡೋದು ಮಾಡ್ಲಿಕ್ಕೆ ನಿಮ್ಗೆ ನಿದ್ದಿನೂ ಬರೋಲ್ಲ ಓಕೆ ನೀನು ಹಿಂಗಾದ್ರೆ ಬಾಯಿ ಮುಚ್ಚಲ್ಲ ನಿನ್ಗೆ ಗೈ ಇಲ್ಲ ಹೋಗ್ಬೋದು ಇಲ್ಲೇನ್ ಕೆಲಸ ನಿಮ್ಮ ಅಪ್ಪ ಬಂದ್ ಮಾಡ್ತಾನೇನ ಹೊರ ಮಕ್ಕೊಂಡಿರ್ತಾರ ಬಂದೈತೆ ಹೋಗುತ್ತೆ ಬಿಡು ಐಪಿಚ್ಚಿ ಎವಳೆ ಇಲ್ಲೇನು ಕೆಲಸ ನಿಮ್ಮ ಅಪ್ಪ ಬಂದ್ ಮಾಡ್ತಾನ ಓಕೆ ಹೇಳಿದೆ ರೆಡಿ ಬಸ್ ಇಲ್ಲೇನ್ ಕೆಲಸ ನಿಮ್ಮ ಅಪ್ಪ ಬಂದ್ ಮಾಡ್ತಾನೇನ ನಮ್ಮ ಅಪ್ಪನ ಮಠ ಬಂದ್ಯಾ ನೀನು ಹಿಂಗಾದ್ರೆ ಬಾಯಿ ಐತೆ ಎಕ್ಕಡ ಐತದಂತ ಬಂದು ಹಿಂಗಾದ್ರೆ ಬಾಯಿ ಮುಚ್ಚಲ್ಲ ಐತಿ ಕಿರಿಕಿರಿ ಮಾಡ್ಲಿಕ್ರ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಆಡ್ದಿದ್ರ ನಿಮ್ಗೆ ತಿಂಡಿ ತರಗಲ್ಲಲ್ಲ ನಿದ್ದೆ ಹತ್ತಂಗಿಲ್ಲಲ್ಲ ನಿದ್ದೆ ಅರ್ಗೋದಿಲ್ಲ ನಿದ್ದಿನೂ ಬರೋದಿಲ್ಲಲ್ಲ ನಿಮ್ಗೆ ಅಣ್ಣ ರೆಡಿ ಅಣ್ಣ ಅಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ಕಿರಿಕಿರಿ ಮಾಡೋದು ಟಂಟಡ ಕಿರಿಕಿರಿ ಮಾಡೋದು ಸುಮ್ಮನೆ ಜಗಳ ಆಡೋದು ನನ್ನ ತಗೋ ನಿಮ್ಗೆ ತಿಂಡಿ ತರಗೋದಿಲ್ಲ ನಿದ್ದಿನೂ ಬರೋದಿಲ್ಲ ಅನ್ಸುತ್ತಲ್ಲ ರೆಡಿ ಅಣ್ಣ ಹಾಂ ಹಿಂಗಾದ್ರೆ ಬಾಯಿ ಮುಚ್ಚಲ್ಲ ಅನ್ಸುತ್ತೆ ಏನ್ ಮಾಡ್ತೀರಿ ಏನು ಓಕೆನಾ ಇನ್ನು ಹೊಡಿಬೇಕಾ ಯಾಕು